ಮೈಸೂರಲ್ಲಿ ಗತ ವೈಭವ ಶುರುವಾಗಿದೆ. ಇನ್ನು ಮೈಸೂರಿನಲ್ಲಿ 2025 ದಸರಾ ಈಗಾಗಲೇ ಶುರುವಾಗಿರುವಂತದ್ದು. ಇನ್ನು ಮೈಸೂರಲ್ಲಿ ಮರುಕಳಿಸಿದ ಅದ್ದೂರಿ ಗತ ವೈಭವ, ಆನೆಗಳ ಅಲಂಕಾರ, ಮೈಸೂರು ವರ್ಸಸ್ ಜಟ್ಟಿ ಕಾಳಗ, ಚನ್ನಪಟ್ಟಣ ವರ್ಸಸ್ ಚಾಮರಾಜನಗರಿ ಜಟ್ಟಿ ಕಾಳಗ. ಜಟ್ಟಿ ತಲೆಯಿಂದ ರಕ್ತ ಬಂದ ಕೂಡಲೇ ಮುಕ್ತಾಯವಾಗುತ್ತೆ. ಕಾಳಗದಲ್ಲಿ ರಕ್ತ ಚಿಮ್ತಾ ಇದ್ದಂತೆ ವಿಜಯ ಯಾತ್ರೆ ಶುರುವಾಗುತ್ತೆ. ಇನ್ನು ವಿಜಯ ಯಾತ್ರೆ ಮಾಡಲಿರುವ ಯದುವೀರ್ ಒಡೆಯರ್ ಆಕರ್ಷಣೀಯ ಕೇಂದ್ರ ಬಿಂದುವೆ ಈ ವಜ್ರಮುಷ್ಟಿ ಕಾಳಗ. ಇನ್ನು ಅರಮನೆಯ ಆವರಣದಲ್ಲಿ ಈಗಾಗಲೇ ವಜ್ರಮುಷ್ಟಿ ಕಾಳಗ ನಡೀತಾ ಇರುವಂತದ್ದು. ಇನ್ನು ಈಗಾಗಲೇ ವಜ್ರಮುಷ್ಟಿ ಕಾಳಗ ಶುರುವಾಗಿದೆ. ಇನ್ನೇನು ವಜ್ರಮುಷ್ಟಿ ಕಾಳಗದಲ್ಲಿ ಒಂದು ಹನಿ ರಕ್ತ ಬಂದ ಕೂಡಲೇ ಇನ್ನು ಮುಕ್ತಾಯಗೊಳ್ಳುತ್ತೆ. ಅವಾಗ ನಂತರ ಯದುವೀರ್ ಒಡೆಯರ್ ವಿಜಯ ಯಾತ್ರೆಯನ್ನ ಶುರು ಮಾಡ್ತಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಜಟ್ಟಿ ಕಾಳಗ ಶುರುವಾಗಿರುವಂತದ್ದು. ಅರಮನೆಯ ಆವರಣದ ಮುಂಭಾಗದಲ್ಲಿ ಜಟ್ಟಿ ಕಾಳಗವನ್ನ ವೀಕ್ಷಿಸ್ತಾ ಇದ್ದಾರೆ ಪ್ರಮೋದಾದೇವಿ ಅವರು ಹಾಗೆ ತ್ರಿಷಿಕಾದೇವಿ. ಇನ್ನು ಜಟ್ಟಿ ಕಾಳಗದಲ್ಲಿ ಒಂದು ಹನಿ ರಕ್ತ ಬಂದ ಕೂಡಲೇ ಇನ್ನು ವಿಜಯ ಯಾತ್ರೆ ಶುರುವಾಗುತ್ತೆ. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಜಟ್ಟಿ ಕಾಳಗವನ್ನ ಅರಮನೆಯ ಮೇಲ್ಗಡೆ ನಿಂತು ವೀಕ್ಷಿಸ್ತಾ ಇದ್ದಾರೆ ಪ್ರಮೋದಾದೇವಿ ಹಾಗೂ ಆದ್ಯವೀರ್. ಹಾಗೆ ಸಾಂಸ್ಕೃತಿಕ ನಗರಿಯಲ್ಲಿ ಈಗಾಗಲೇ ಜಟ್ಟಿ ಕಾಳಗ ಶುರುವಾಗಿದೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡಲಿದ್ದಾರೆ. ಇನ್ನು ಜಟ್ಟಿ ಕಾಳಗ ಶುರುವಾಗಿ ಇನ್ನು ಜಟ್ಟಿ ಕಾಳಗದಲ್ಲಿ ಒಂದು ಹನಿ ರಕ್ತ ಬಿದ್ದ ಕೂಡಲೇ ವಿಜಯ ಯಾತ್ರೆ ಪ್ರಾರಂಭವಾಗುತ್ತೆ. ಈಗಾಗಲೇ ಜಟ್ಟಿ ಕಾಳಗವನ್ನ ವೀಕ್ಷಿಸ್ತಾ ಇರ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಟ್ಟಿ ಕಾಳಗ ಪ್ರಾರಂಭವಾಗುತ್ತೆ. ಜಟ್ಟಿ ಕಾಳಗವನ್ನ ಪ್ರಾರಂಭ ಮಾಡಲಾಗುತ್ತೆ. ಇನ್ನು ಚಾಮುಂಡೇಶ್ವರಿಯನ್ನ ಒಂದ್ ಕಡೆ ಅಭಿಮನ್ಯು ಕೂಡ ಹೊತ್ತು ಸಾಗಲಿದ್ದಾರೆ. ಇನ್ನೇನು ಜಟ್ಟಿ ಕಾಳಗ ಶುರುವಾಗಿದೆ. ಸಾಕಷ್ಟು ಜನರು ಕೂಡ ವೀಕ್ಷಿಸ್ತಾ ಇದ್ದಾರೆ ಅರಮನೆಯ ಮುಂಭಾಗದಲ್ಲಿ. ಅರಮನೆಯ ಮುಂಭಾಗದಲ್ಲಿ ಈಗಾಗಲೇ ಜಟ್ಟಿ ಕಾಳಗ ಶುರುವಾಗಿರುವಂಥದ್ದು. ಮೈಸೂರಿನಲ್ಲಿ ಮರುಕಳಿಸಿದ ಅದ್ದೂರಿಯಾದ ಗತ ವೈಭವ ಅಂತಾನೆ ಹೇಳ್ಬೋದು. ವಜ್ರಮುಷ್ಟಿ ಕಾಳಗ ಅರಮನೆಯ ಆವರಣದಲ್ಲಿ ವಜ್ರಮುಷ್ಟಿ ಕಾಳಗ ಈಗಾಗಲೇ ಶುರುವಾಗಿದೆ. ಇನ್ನು ಜಟ್ಟಿ ಕಾಳಗದಲ್ಲಿ ಒಂದು ಹನಿ ರಕ್ತ ಬಿದ್ದ ಕೂಡಲೇ ಯದುವೀರ್ ಒಡೆಯರ್ ಅವರ ವಿಜಯ ಯಾತ್ರೆ ಶುರುವಾಗುತ್ತೆ. ಚನ್ನಪಟ್ಟಣ ವರ್ಸಸ್ ಚಾಮರಾಜನಗರ ಜಟ್ಟಿ ಕಾಳಗ. ಹಾಗೆ ಈ ಜಟ್ಟಿ ಕಾಳಗದಲ್ಲಿ ಜಟ್ಟಿ ತಲೆಯಿಂದ ರಕ್ತ ಬಂದ ಕೂಡಲೇ ಜಟ್ಟಿ ಕಾಳಗ ಮುಕ್ತಾಯಗೊಳ್ಳುತ್ತೆ. ವಜ್ರಮುಷ್ಟಿ ಜಟ್ಟಿ ಕಾಳಗ, ಅದರಲ್ಲೂ ಕೂಡ ಈ ಮೈಸೂರು ದಸರಾದಲ್ಲಿ ಬಹಳಷ್ಟು ವಿಶೇಷ ಅಂತ ಅಂದ್ರೇನೆ ಅದು ವಜ್ರಮುಷ್ಟಿ ಜಟ್ಟಿ ಕಾಳಗ ಅಂತಾನೆ ಹೇಳ್ಬೋದು. ಈಗಾಗಲೇ ವಿಶ್ವವಿಖ್ಯಾತ ಒಂದ್ ಕಡೆ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಮುಂಜಾನೆಯಿಂದಲೂ ಕೂಡ ವಿಜಯದಶಮಿ ಈಗಾಗಲೇ ಪೂಜೆಯನ್ನ ಶುರು ಮಾಡಿರುವಂಥದ್ದು. ಒಂದ್ ಕಡೆ ಪ್ರಮೋದಾದೇವಿ, ತ್ರಿಷಿಕಾದೇವಿ ಹಾಗೆ ಆದ್ಯವೀರ್ ಒಡೆಯರ್ ಜಟ್ಟಿ ಕಾಳಗವನ್ನ ವೀಕ್ಷಿಸ್ತಾ ಇದ್ದಾರೆ. ವಜ್ರಮುಷ್ಟಿ ಜಟ್ಟಿ ಕಾಳಗ ಈಗಾಗಲೇ ಶುರುವಾಗಿರುವಂಥದ್ದು. ಇನ್ನೊಂದು ಕಡೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಆಯುಧ ಪೂಜೆ ಆಗಿದೆ. ಆನೆಗಳ ಅಲಂಕಾರ, ಜಂಬೂ ಸವಾರಿಗೆ ಇನ್ನೇನು ಕೂಡ ಕ್ಷಣಗಣನೆ ಕೂಡ ಶುರುವಾಗಿರುವಂಥದ್ದು. ವಜ್ರಮುಷ್ಟಿ ಕಾಳಗ ಕೂಡ ಈಗಾಗಲೇ ಶುರುವಾಗಿದೆ. ಅರಮನೆಯ ಆವರಣದಲ್ಲಿ ವಜ್ರಮುಷ್ಟಿ ಕಾಳಗ ಶುರುವಾಗಿರುವಂಥದ್ದು. ಮೈಸೂರು ದಸರಾ 2025 ಬಹಳಷ್ಟು ಅದ್ದೂರಿಯಾಗಿ ಬಹಳಷ್ಟು ವಿಜೃಂಭಣೆಯಿಂದ ಸಾಗ್ತಾ ಇದೆ. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಅರಮನೆಯ ಎಲ್ಲ ಆಯುಧಗಳನ್ನ ಈಗಾಗಲೇ ಪೂಜೆಯನ್ನ ಮಾಡಿರುವಂಥದ್ದು. ಇನ್ನು ಚಾಮರಾಜ್ ಈಗಾಗಲೇ ಕಾಳಗದಲ್ಲಿ ರಕ್ತ ಚಿಮ್ತಾ ಇದ್ದಂತೆ ವಿಜಯ ಯಾತ್ರೆ ಶುರುವಾಗುತ್ತೆ.
ವಜ್ರಮುಷ್ಟಿ ಕಾಳಗದ ವೈಶಿಷ್ಟ್ಯತೆ ಏನಂತ ಅಂದರೆ ವಜ್ರಮುಷ್ಟಿ ಕಾಳಗ ಒಂದು ವೈಶಿಷ್ಟ್ಯಪೂರ್ಣ ಕಾಳಗ. ಜಂಬೂ ಸವಾರಿಯ ಆರಂಭಕ್ಕೂ ಮೊದಲು ಈ ಕಾಳಗ ನಡೆಯುತ್ತದೆ. ಇನ್ನು ಎಲ್ಲ ಸ್ಪರ್ಧೆಗಳು ಮೈಸೂರು ಅರಮನೆಯ ಹೊರಗೆ ನಡೆದರೆ ಈ ಕಾಳಗ ಮಾತ್ರ ಅರಮನೆಯ ಒಳಾಂಗಣದ ಕರಿಕಲ್ಲು ತೊಟ್ಟಿ ಮೈದಾನದಲ್ಲಿ ನಡೆಯುತ್ತದೆ. ಇನ್ನು ಈಗಾಗಲೇ ವಜ್ರಮುಷ್ಟಿ ಕಾಳಗದಲ್ಲಿ ಚನ್ನಪಟ್ಟಣ ಹಾಗೆ ಮೈಸೂರು, ಚಾಮರಾಜನಗರ, ಬೆಂಗಳೂರಿನ ಜಟ್ಟಿಗಳು ಮಾತ್ರ ಪಾಲ್ಗೊಳ್ತಾರೆ. ಇನ್ನು ವಜ್ರನಖ ಎಂಬ ಆಯುಧವನ್ನ ಕೈಯಲ್ಲಿ ಧರಿಸಿ ಅಖಾಡಕ್ಕಿಳಿಯುವ ಜಟ್ಟಿಗಳಲ್ಲಿ ಮೊದಲು ಯಾವ ಜಟ್ಟಿ ಎದುರಾಳಿಯ ತಲೆಗೆ ಆಯುಧದಿಂದ ಹೊಡೆದು ರಕ್ತವನ್ನ ಚಿಮ್ಮಿಸ್ತಾರೋ ಅವರು ಈ ಜಟ್ಟಿ ಕಾಳಗದಲ್ಲಿ ಗೆದ್ದಂತೆ. ಇನ್ನು ರಕ್ತ ಚಿಮ್ಮಿಸುವವರೆಗೂ ಕಾಳಗ ಮುಂದುವರಿಯುತ್ತದೆ. ವಜ್ರನಖ ಆಯುಧದಿಂದ ತಲೆಗೆ ಹೊಡೆಸಿಕೊಳ್ಳದಂತೆ ತಪ್ಪಿಸಿಕೊಳ್ಳುವುದೇ ಈ ಕಾಳಗದ ತಂತ್ರ ಅಂತಾನೆ ಹೇಳ್ಬೋದು. ಇನ್ನು ವಜ್ರಮುಷ್ಟಿ ಕಾಳಗ ಪ್ರಾಣಾಪಾಯವನ್ನ ತಂದೊಡ್ಡುವ ಕಾಳಗ ಎನ್ನುವುದು ಜಟ್ಟಿಗರ ಆಗಿದೆ. ಇನ್ನು ಈಗಾಗಲೇ ವಜ್ರಮುಷ್ಟಿ ಕಾಳಗದಲ್ಲಿಯೂ ಕೂಡ ಮೈಸೂರು ದಸರಾಕ್ಕೂ ಚನ್ನಪಟ್ಟಣಕ್ಕೂ ಕೂಡ ಅವಿನಾಭಾವ ಸಂಬಂಧವಿದೆ ಅಂತಾನೆ ಹೇಳ್ಬೋದು. ದಸರಾ ಗೊಂಬೆ ಪ್ರದರ್ಶನದಲ್ಲಿ ಯಾವ ರೀತಿಯಾಗಿ ಚನ್ನಪಟ್ಟಣ ಗೊಂಬೆಗಳು ಗಮನವನ್ನ ಸೆಳೆದ್ರೆ, ಈ ಜಂಬೂ ಸವಾರಿಯ ಆರಂಭಕ್ಕೂ ಮೊದಲು ಕೂಡ ನಡೆಯುವ ವಜ್ರಮುಷ್ಟಿ ಕಾಳಗದಲ್ಲಿ ಪ್ರತಿ ವರ್ಷ ಚನ್ನಪಟ್ಟಣದ ಜಟ್ಟಿಯೊಬ್ಬರು ಭಾಗವಹಿಸುವ ಮೂಲಕ ಗಮನವನ್ನ ಸೆಳೀತಾರೆ. ಈ ಬಾರಿ ರಾಘವೇಂದ್ರ ಜಟ್ಟಿ ವಜ್ರಮುಷ್ಟಿ ಕಾಳಗವನ್ನ ನಡೆಸಲು ಕೂಡ ಈಗಾಗಲೇ ಸಿದ್ಧರಾಗಿರುವಂಥದ್ದು. ಈಗಾಗಲೇ ಯದುವೀರ್ ಒಡೆಯರೊಬ್ಬರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಈ ಜಟ್ಟಿ ಕಾಳಗ ಮುಗಿದ ನಂತರವೇ ವಿಜಯ ಯಾತ್ರೆ ಪ್ರಾರಂಭವಾಗುತ್ತೆ. ವಜ್ರಮುಷ್ಟಿ ಕಾಳಗದಲ್ಲಿ ಜಟ್ಟಿಗಳ ತಲೆಯಿಂದ ಚಿಮ್ಮುವ ರಕ್ತವನ್ನ ಆ ಮಹಾರಾಜರ, ಅಲ್ಲಿ ಅವರು ಕೈಯಲ್ಲಿ ಹಿಡಿದಿದ್ದಾರಲ್ವಾ, ಆ ಮಹಾರಾಜರ ಖಡ್ಗಕ್ಕೆ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿದ ನಂತರ ಮೈಸೂರು ಜಂಬೂ ಸವಾರಿ ಹೊರಡುವುದು ಪದ್ಧತಿ ಇದೆ. ಇದು ಈಗಿನಿಂದಲೂ ಅಲ್ಲ, ಮೊದಲಿನಿಂದಲೂ ಅನಾದಿ ಕಾಲದಿಂದ ನಡೆದುಕೊಂಡ ಬಂದ ಪದ್ಧತಿ ಅಂತಾನೆ ಹೇಳ್ಬೋದು.